ಕಳೆದ 4-5 ವರ್ಷಗಳಿಂದ ಕೂಡ ಕೈದಿಗಳು ಪರಾರಿಯಾಗಿದ್ದರು. ಅಲ್ಲ ನೋಡಿ, ನಾವು ನೋಡಿದ್ವಿ ಪ್ರತಿ ವರ್ಷ ನಾವು ಈ 16 ವರ್ಷ ಅದು ಡೇಟಾ ತೊಗೊಂಡಿದ್ದೀವಿ 2008ಇಂದ ಇನ್ನೂವರೆಗೆ 2026ವರೆಗೆ. ಸೊ ಪ್ರತಿ ವರ್ಷ ಏನಿದೆ ಕಿ ಫರಾರಿ ಇದು ಕೈದಿಗಳದು 10, 12, 15, 16 ಆ ರೀತಿ ಇದು ಪ್ರತಿ ವರ್ಷ ಇದು ಆಗ್ತಾ ಇರ್ತದೆ. ಆದರೆ ನಾವು ಹೇಳೋದಿಲ್ಲ ಆದರೆ ಕಲಬುರಗಿಯಿಂದ ಆಗಿದೆ, ಅದು ನಮಗೆ ಕಲಬುರಗಿನ ಆಗದ್ದೆ, ಅದು ಇಲ್ಲ. ಅದು ಈ ಬಳ್ಳಾರಿಯಿಂದ ಕೂಡ ಆಗದ್ದೆ, ಗೋಕಾಕಿಂದ ಕೂಡ ಆಗದ್ದೆ, ಬೆಳಗಾವಿಯಿಂದ ಕೂಡ ಆಗದ್ದೆ. ಸೊ ಅದು ಎಲ್ಲ ಕಡೆದು ಇರ್ತದೆ. ಆದರೆ ನಾವು ಎಲ್ಲ ಕಡೆ ವ್ಯವಸ್ಥೆ ಸರಿಪಡಿಸಬೇಕು. ಮಾತ್ರ ಈ ಕಲಬುರಗಿದು ಸಮಸ್ಯೆ ಇಲ್ಲ. ಮತ್ತು ಗಾಂಜಾ ಇದು ಹೇಳ್ತೀರಾ, ಇಲ್ಲಿ ಆ ಟೈಮಿಂದು ಆಗಿತ್ತು, ನಾವು ತೊಗೊಂಡಿದ್ದೀವಿ. ಜಾನ್ವರಿಲಿ ಒಂದು ಘಟನೆ ಆಗಿತ್ತು. CS ಏನಿದ್ದಾರೆ ಇನ್ನೂ ಅವರಿಗೆ ನಾವು ಯಾವ ಕಡೆ ಮರು ನೇಮಕ ನಾವು ಮಾಡಿಲ್ಲ. ಮತ್ತು ನಾವು ಆ್ಯಕ್ಚುಲಿ ಸಸ್ಪೆನ್ಷನ್ ರಿಕಮೆಂಡ್ ಮಾಡಿದ್ವಿ. ಗೌರ್ಮೆಂಟ್ ಕಡೆ ಇನ್ನೂ ಅದು ಪೆಂಡಿಂಗ್ ಇದೆ, ಪ್ರಪೋಸಲ್ ಏನಿದೆ. ಮತ್ತು ಅವ್ರ ಮೇಲೆ ಡಿ ಸಲುವಾಗಿ ನಾವು ರಿಕಮೆಂಡ್ ಮಾಡಿದ್ವಿ. ಸೊ ಆ ಟೈಮ್ಗೆ ಕೂಡ ಯಾರ್ದು ಲೋಪದೋಷಗಳು ಇತ್ತು, ನಾವು ಇದು ಮಾಡಿದ್ವಿ. ಮತ್ತು ಆ ನಂತರ ಯಾವುದು ಘಟನೆ ಗಾಂಜಾದು ಅಥವಾ ಇದು ಆಗಿಲ್ಲ. ನಮ್ಮ ಪ್ರಕಾರ ಜನವರಿ ನಂತರ ಆ ಘಟನೆ ಆಗಿಲ್ಲ. ಆದರೆ ಇಲ್ಲಿ ಏನಿದೆ ನಮಗೆ ಅನ್ನಿಸಿದೆ, ಅವರು ಸುಪ್ರೀಂ ಕೂಡ ಅಷ್ಟು ಸ್ವಲ್ಪ ಇನ್ನೂ ಅವರು ಟಫ್ ಇರಬೇಕಾಗಿತ್ತು. ಅವರು ಟಫ್ನೆಸ್ ತೋರಿಸಿಲ್ಲ. ಸೊ ಅವ್ರದ್ದು ಅದರ ಸಲುವಾಗಿ ಕೆಲವು ಜನ ಬಹಳ ನಿಷ್ಕಾಲಿತನ ತೋರಿಸಿದ್ದಾರೆ ಡ್ಯೂಟಿ ಮಾಡುವಾಗ. ಅದರ ಸಲುವಾಗಿ ಘಟನೆ ಇದು ಜರುಗಿಸಿದೆ. ಸೊ ನಾವು ಅದರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ತೀವಿ. ಅಲ್ಲ, ಏನಾಗುತ್ತೆ, ಆ ಟೈಮ್ ಯಾರು ಅಧಿಕಾರಿ ಇದ್ದರು ಅವರು 2-3 ಸರ್ತಿ ಅಧಿಕಾರಿಯಲ್ಲಿ ಚೇಂಜ್ ಆಗಿದ್ದಾರೆ. ಅನ್ಫಾರ್ಚುನೇಟ್ಲಿ ಅವರು ಒಬ್ಬರು ಅಧಿಕಾರಿ ಇದ್ದರು, ಅವರು ಅಲ್ಲಿಂದ ಹೋದರು. ನಮ್ಮ ಟೈಮ್ ನಾನು ಯಾವಾಗ ಬಂದಿದ್ದೆ ಅವರು ಒಬ್ಬರು ಅಧಿಕಾರಿ ಇದ್ದರು, ಅವರು ಚೇಂಜ್ ಆದರು. ನಂತರ ಒಬ್ಬರು ಸುರೇಶ್ ಬಂದರು, ಅವರು ಈಗ ಇಲ್ಲಿ ಕೆಲಸ ನಾವು ಮಾಡೋದಿಲ್ಲ, ಅವರು ಬ್ಯಾಂಗ್ಳೂರ್ನಲ್ಲಿ ಕೂತಿದ್ದಾರೆ. ಆನಂತರ ಕಾಮ್ಲೆ ಬಂದರು. ಸೊ ಅದು ಅಧಿಕಾರಿಗಳು ಸ್ವಲ್ಪ ಚೇಂಜ್ ಆಗಿದ್ದ ಕಾರಣ ನಮ್ಗೆ ಅನಿಸ್ದಾಗ ಈ ಸಮಸ್ಯೆ ಸ್ವಲ್ಪ ಆಗಿದೆ. ಡೈರೆಕ್ಷನ್ ಚೇಂಜ್ ಆಗಲ್ಲ ಸರ್. ಅಲ್ಲ, ಅದು ಕರೆಕ್ಟ್ ಇದೆ. ಆದರೆ ಅದು ಪರ್ಮನೆಂಟ್ ಒಬ್ಬರು ಇರಬೇಕು, ಪರ್ಮನೆಂಟ್ ಹಾಗೆ ಯಾರು ಇರಬೇಕು. ಅದು ಸಮಸ್ಯೆನ ಆಗಿದಾಗ ಆ ಘಟನೆ ಸಲುವಾಗಿ ಇದು ಪರ್ಮನೆಂಟ್ ಹಾಗೆ ನಾವು ಸುರೇಶಿಗೆ ಕಳಿಸಿದ್ದೀವಿ. ಆದರೆ ಅವರು ಕೂಡ ಆಬ್ಸೆಂಟ್ ಆಗಿಬಿಟ್ರು 4 ತಿಂಗಳ ಏನಿದೆ. ಸೊ ಅದು ಒಂದು ಕೆಲವು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇಲ್ಲಿ ಆಗಿದೆ. ಈಗ ನಾವು ಕೃಷ್ಣ ಕುಮಾರ್ಗೆ ನಾವು ಕಳಿಸಿದ್ವಿ. ಏನಾಗತ್ತೆ, ಕಲಬುರಗಿದು ಒಂದು ನಮ್ಮ ಎಲ್ಲ ಇಲಾಖೆಯಲ್ಲಿ ಯಾರು ಸೌತ್ ಕರ್ನಾಟಕದವರು ಇರ್ತಾರೆ, ಈ ಕಡೆ ಅವರು ಕೆಲಸ ಮಾಡೋಕ್ಕೆ ಅವರು ಇಷ್ಟಪಡೋದಿಲ್ಲ. ಅವ್ರಿಗೆ ಯಾವ ಕಡೆ ಬ್ಯಾಂಗ್ಳೂರ್ ಸುತ್ತಮುತ್ತಲೇ ಇರಬೇಕು, ಬ್ಯಾಂಗ್ಳೂರಲ್ಲಿ ಇರಬೇಕು, ಆ ಒಂದು ಭಾವನೆ ಇಟ್ಕೊಂಡು ಅವ್ರು ಇರ್ತಾರೆ. ಸೊ ಇದೊಂದು ಸಮಸ್ಯೆ ಆಗಿದ್ದ ಕಾಮ್ಲೆ ಕೆಲಸ ಮಾಡ್ತಾಯಿದ್ದು, ಅದು ಈ ಘಟನೆ ಸಲುವಾಗಿ ಅವ್ರ ಮೇಲೆ ಆ್ಯಕ್ಷನ್ ಆಗಿದೆ. ಸೊ ಇದು ಕೂಡ ಅದನ್ನು ನಾವು ಹೇಗೆ ಸರಿಪಡಿಸಬೇಕು ನಾವು ನೋಡಬೇಕಾಗುತ್ತೆ. ಇಲ್ಲ ನೋಡಿ ರಿಕ್ರೂಟ್ಮೆಂಟ್ ಈಗ ಆಗತ್ತೆ. ಕಲ್ಯಾಣ ಕರ್ನಾಟಕದು ಕೂಡ 400 ರಿಕ್ರೂಟ್ಮೆಂಟ್ ಆಗತ್ತೆ, 867 ಆಗತ್ತೆ. ಆದರೆ ಟೈಮ್ ಹಿಡಿಯುತ್ತೆ. ಈಗ ಎಲ್ಲ ಅವರು ಬರೋದು ಈಗ ಕನಿಷ್ಠ ಪಕ್ಷ 1.5 ವರ್ಷ 2 ವರ್ಷ ಅದು ಬೇಕು. ಈಗ ಬಹುಶಃ ಸೋಮವಾರ ರಿಕ್ರೂಟ್ಮೆಂಟ್ ಇದು ಆಗತ್ತೆ, ನೋಟಿಫಿಕೇಶನ್ ಆಗ್ಬೋದು, ಅವರು ಅನೌನ್ಸ್ ಮಾಡ್ಬೋದು. 867. ಸೊ ಕಲ್ಯಾಣ ಕರ್ನಾಟಕದು 400 ಸುಮಾರು ಅದು ಪೋಸ್ಟ್ ಇದೆ. ಸೊ ಅದು ಆಗತ್ತೆ, ಆದರೆ ಟೈಮ್ ಹಿಡಿಯುತ್ತೆ. ನಾವು ಸರ್ವಿಸ್ ಮೆನ್ ಮಾಡಿದ್ದೀವಿ. ಸರ್ವಿಸ್ ಮೆನ್ ಕೂಡ ಏನಾಯಿತು ಜನ ಬರಲೇ ಇಲ್ಲ. ಈಗ ನೋಡಿ, ಈಗ 550 ಜನ ಇದ್ದರು, 220 ಜನ ಅಷ್ಟೇ ಬಂದಿದ್ದಾರೆ. ಅವರೆಲ್ಲರೂ ಹೇಳ್ತಾರೆ ಇಷ್ಟು ಸಂಬಳಕ್ಕೆ ನಾವು ಇದು ಬರೋಕ್ಕೆ ಆಗಲ್ಲ. ಸೊ ಗೌರ್ಮೆಂಟ್ ಕೂಡ ಬಹಳ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇದು ಕೆಲವು ನಮ್ಮ ವ್ಯವಸ್ಥೆ ಮತ್ತು ಎಲ್ಲರೂ ಬೆಳಗಾಂ ಸಲುವಾಗಿನೇ ಇದು 220ನಲ್ಲಿ ಹೆಚ್ಚಾಗಿ ನಮಗೆ ಬೆಳಗಾಂನೇ ಬೇಕು ಕೇಳ್ತಾರೆ. ಅವರು ಯಾರು ಬ್ಯಾಂಗ್ಳೂರ್ ಆಗಲಿ, ಕಲಬುರಗಿ ಆಗಲಿ, ಮಡಿಕೇರಿ ಆಗಲಿ, ಹಾಸನ ಆಗಲಿ, ಅದು ಆ ಕಡೆ ಹೋಗಲಿಕ್ಕೆ ಅವರು ರೆಡಿ ಇಲ್ಲ. ಅವರು ಹೆಚ್ಚಾಗಿ ಅವರು ಜನ ಎಲ್ಲ ಮರಾಠ ಲೈಟ್ ಇನ್ಫೆಂಟ್ರಿ ಅವರು ಎಲ್ಲ ಇದ್ದರು. ಓಕೆ, ನಾವು ಬೆಳಗಾಂನೇ ಬೇಕು. ಸೊ ಬೇರೆ ಕೆಲವು ಆಡಳಿತಾತ್ಮಕ ಇಶ್ಯೂಸ್ ಎಲ್ಲ ಇದೆ. ಆದರೆ ನಾವು ಏನು ಇಶ್ಯೂ ಇದ್ದರೂ ಕೂಡ ಅದು ಜೈಲಿನಲ್ಲಿ ಭದ್ರತೆ ಕಾಪಾಡೋದು ಮತ್ತು ಅಲ್ಲಿ ಕೈದಿಗಳಿಗೆ ನಾವು ಒಂದು ಒಳ್ಳೆಯ ವ್ಯವಸ್ಥೆ ಕೊಡೋದು ಅದು ಜವಾಬ್ದಾರಿ ಆಗುತ್ತೆ. ಮತ್ತು ಅದು ನಾವು ಮಾಡಬೇಕಾಗುತ್ತೆ.